ಸೊ ಎಲ್ಲರೂ ಹೆಂಗಿದ್ದೀರಪ್ಪ? ಸೊ ಎಲ್ರಿಗೂ ನನ್ನ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಪ್ಪ ಅಂದ್ರೆ, ಸೊ ನಂದು ವೇಟ್ ಗೇನ್ ಜರ್ನಿ. ಸೊ ಅರೌಂಡ್ ಬರೀ ಹೋಮ್ ವರ್ಕೌಟ್ ಮಾಡಿ 10 kg ಮಸಲ್ ಮಾಸ್ ವೇಟ್ ಗೇನ್ ಮಾಡಿದ್ದೆ. ಸೊ ಅದು ಯಾವ ಥರ ಮಾಡಿದ್ದೀನಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಸೊ ದಯವಿಟ್ಟು ಕೇಳಿ. ಸೊ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಇಯರ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ. ಸೆಕೆಂಡ್ ಇಯರ್ MBBS ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಈ ವಿಡಿಯೋದಲ್ಲಿ ಬರೀ ವೇಟ್ ಗೇನ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಸೊ ನಾನು ಮಾಡಿರೋದ್ರ ಬಗ್ಗೆ ಅಷ್ಟೇ ಹೇಳ್ತೀನಿ. ಸೊ ಯಾರ್ಯಾರು ವೇಟ್ ಗೇನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಸೊ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ದಯವಿಟ್ಟು ಕೇಳಿ. ಸೊ ಇದರಲ್ಲಿ ನಾನು ಸೆಕೆಂಡ್ ಇಯರ್ MBBS ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಅವಾಗ ಏನು ಮಾಡ್ಬೇಕು, ಅವಾಗ ನಾನು ಯಾವ ಥರ ಇದ್ದೆಪ್ಪ ಅಂದರೆ ಅರೌಂಡ್ 48 kg ಇದ್ದೆ. ಸೊ ಅರೌಂಡ್ 48 to 50 kg ಆ ಥರ ಇದ್ದೆ. ಸೊ ಆ ಥರ ಇದ್ದಾಗ ನಾನು ಎಷ್ಟೇ ಊಟ ಮಾಡಿದ್ರು, ಸ್ವಲ್ಪ ಏನೇನು ತಿಂದ್ರು ದಪ್ಪ ಆಗ್ತಿರಲ್ಲ. ಸೊ ಅದಕ್ಕೆ ನನಗೆ ಏನು ಅನಿಸ್ತಪ್ಪ ಅಂದ್ರೆ, ಸೊ ಇವಾಗ ಅಟ್ಲೀಸ್ಟ್ ಜಿಮ್ ಮಾಡಿ ಆದರೂ ನಾನು ದಪ್ಪ ಆಗಬೇಕು ಅಂತ ತುಂಬ ಅನ್ಕೊಂಡಿದ್ದೆ. ಸೊ ಮುಂಚೆಯಿಂದ ಜಿಮ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಬಟ್ ಕಾಲೇಜಲ್ಲಿ ಬಂದಾಗ ಸ್ವಲ್ಪ ಟೈಮ್ ಎಲ್ಲ ಸಿಕ್ತು. ಸೊ ಅದ್ರ ಸಂಬಂಧ ಸೊ ಸೆಕೆಂಡ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಅಷ್ಟೊಂದು ಬಜೆಟ್ ಎಲ್ಲ ಇರಲಿಲ್ಲ. ಸೊ ವರ್ಕೌಟ್ ಎಲ್ಲ ಮಾಡೋಕ್ಕೆ ಮತ್ತು ಈ ಥರ ಪ್ರೋಟೀನ್ ಪೌಡರು, ಜಿಮ್ ಫೀಸ್ ಎಲ್ಲ ಕಟ್ಟೋಕ್ಕೆ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಸೊ ಹೋಮ್ ವರ್ಕೌಟಿಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ನನ್ನ ಜಿಮ್ ಜರ್ನಿನ. ಸೊ ಅದಕ್ಕೆ ನಾನು ಹೋಮ್ ವರ್ಕೌಟ್ ಮಾಡಬೇಕಂದ್ರೂ ಅಟ್ಲೀಸ್ಟ್ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಆದರೂ ಬೇಕು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಸೊ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಸೊ ಜಸ್ಟ್ ನಾನು ಮಾಡಿರೋದನ್ನು ಹೇಳ್ತಿದ್ದೀನಿ. ಸೊ ನಾನೇನು ಮಾಡಿದೆ, ಸೊ ಅರೌಂಡ್ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಸಿಗುತ್ತೆ. ಸೊ ಹೋಮ್ ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ. PVC ಇಂದ ಮಾಡಿರೋದೆಲ್ಲ ಸೊ ತುಂಬ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. ನನಗೆ ಅವಾಗ ಅರೌಂಡ್ 2,000 to 3,000 ಅಲ್ಲೆಲ್ಲ ಟೋಟಲ್ 48 kg ಟೋಟಲ್ ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಕ್ಕಿತ್ತು. ಅದರಲ್ಲಿ ಡಂಬೆಲ್ಸ್, ಬಾರ್ಬೆಲ್ಸ್ ಎಲ್ಲ ಸಿಗುತ್ತೆ. 2 ಥರ ಬಾರ್ಬೆಲ್ಸ್ ಸಿಗುತ್ತೆ. ಸೊ ಒಂದು ಸ್ಟ್ರೇಟ್ ಮತ್ತು ಇನ್ನೊಂದು ಕರ್ಲ್ ಬಾರ್ಬೆಲ್ ಅಂತ ಸಿಗುತ್ತೆ. ಆಮೇಲೆ 2 ಡಂಬೆಲ್ಸ್ ಸಿಗುತ್ತೆ. ಸೊ ಅಷ್ಟರಲ್ಲೇ ನಾನು ವರ್ಕೌಟ್ ಮಾಡ್ತಿದ್ದೆ. ಅದನ್ನೇ ಜೋಡಿಸ್ಕೊಂಡು ಸೊ ನಾನು ಕರೆಕ್ಟ್ ವರ್ಕೌಟ್ ಮಾಡ್ತಿದ್ದೆ. ಸೊ ಎಲ್ಲ ಮಜಲ್ಸು ಹಿಟ್ ಮಾಡೋಕ್ಕಾಗಲ್ಲ. ಸೊ ನೀವು ಸ್ವಲ್ಪ ಜುಗಾಡು ಟೈಪ್ ಅಂತಾರಲ್ಲ, ಆ ಥರ ಮಾಡಿ ಸೊ ವರ್ಕೌಟ್ ಮಾಡ್ಬೋದು, ಇದು ತೊಂದರೆ ಇಲ್ಲ. ಸೊ ನಾನೇನು ಮಾಡ್ತಿದ್ದೆಪ್ಪ, ವರ್ಕೌಟ್ ಯಾವ ಥರ ಮಾಡ್ತಿದ್ದೆಪ್ಪ ಅಂದ್ರೆ, ಎವ್ರಿ ಡೇ ಒಂದು ಮಜಲ್ ಗ್ರೂಪ್ ಮಾಡ್ತಿದ್ದೆ. ಲೈಕ್ ಒಂದಿನ ಬ್ಯಾಕ್ ಮಾಡ್ತಿದ್ದೆ, ಒಂದಿನ ಚೆಸ್ಟ್ ಮಾಡ್ತಿದ್ದೆ, ಒಂದಿನ ಲೆಗ್ಸ್ ಮಾಡ್ತಿದ್ದೆ, ಒಂದಿನ ಆ್ಯಪ್ಸ್ ಮಾಡ್ತಿದ್ದೆ, ಒಂದಿನ ಶೋಲ್ಡರ್ ಮಾಡ್ತಿದ್ದೆ, ಒಂದಿನ ಆರ್ಮ್ಸ್ ಡೇ ಅಂತ ಮಾಡ್ತಿದ್ದೆ. ಸೊ ಈ ಥರ ಒಂದೊಂದು ಮಜಲ್ ಗ್ರೂಪನ್ನ ಒಂದೊಂದು ದಿನ ಟ್ರೈನ್ ಮಾಡ್ತಿದ್ದೆ. ಆಮೇಲೆ ಒಂದಿನ ರೆಸ್ಟ್ ಮಾಡ್ತಿದ್ದೆ. ಸೊ ಆಲ್ಮೋಸ್ಟ್ ಎವ್ರಿ ವೀಕಲ್ಲಿ 5 to 6 ಡೇ ಟ್ರೈನ್ ಮಾಡ್ತಿದ್ದೆ. ಎಷ್ಟು ಟೈಮ್ ಟ್ರೈನ್ ಮಾಡ್ತಿದ್ದೆಪ್ಪ ಅಂದರೆ, ಲೈಕ್ ಓನ್ಲಿ 1 ಟೈಮ್ ಟ್ರೈನ್ ಮಾಡ್ತಿದ್ದೆ. ಯಾಕಂದರೆ ನಂದು ಬೆಳಿಗ್ಗೆ ಮಾರ್ನಿಂಗ್ 8 to ಈವ್ನಿಂಗ್ 5 ಮಟ್ಟ ಕ್ಲಾಸಸ್ ಎಲ್ಲ ಇರ್ತಿತ್ತು. ಸೊ ಹಿಂಗಾಗಿ ನಾನು ಮಾರ್ನಿಂಗ್ ಟ್ರೈನ್ ಮಾಡೋಕ್ಕಾಗ್ತಿರಲ್ಲ, ಮಾರ್ನಿಂಗ್ ಜಲ್ದಿ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ನಾನು ಈವ್ನಿಂಗ್ ಸ್ವಲ್ಪ ಫ್ರೀ ಇರ್ತಿದ್ದೆ. ಸೊ ಈವ್ನಿಂಗ್ ಎಲ್ಲ ಜಾಸ್ತಿ ವರ್ಕೌಟ್ ಮಾಡ್ತಿದ್ದೆ. ಸೊ ಎಷ್ಟು ಗಂಟೆ ವರ್ಕೌಟ್ ಮಾಡ್ತಿದ್ನಪ್ಪ ಅಂದರೆ 1 hour, ಮ್ಯಾಕ್ಸ್ 1 hour. ಯಾವಾಗಾದ್ರೂ ಒಂದೊಂದು ಸರಿ 1.5 ಗಂಟೆ ಮಟ್ಟ ಆಗ್ತಿತ್ತು. ಸೊ ಆಲ್ಮೋಸ್ಟ್ ನಾನು 1 ಗಂಟೆದಲ್ಲಿ ಆಲ್ಮೋಸ್ಟ್ ತುಂಬ ದಿನ 1 ಗಂಟೆನೇ ವರ್ಕೌಟ್ ಮಾಡ್ತಿದ್ದೆ. ವರ್ಕೌಟಲ್ಲಿ ಏನು ಮಾಡ್ತಿದ್ದೆಪ್ಪ ಅಂದ್ರೆ, ನಾನು ಸ್ಟಾರ್ಟಿಂಗ್ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಎಲ್ಲ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೊ ಚೆಸ್ಟ್ ಹಿಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಚೆಸ್ಟ್ ಮಜಲ್ಸ್ ಎಲ್ಲ ವಾರ್ಮಪ್ ಮಾಡಬೇಕು, ಮತ್ತು ಶೋಲ್ಡರ್ ಮಜಲ್ಸ್ ಎಲ್ಲ ವಾರ್ಮಪ್ ಮಾಡಬೇಕು. ಸೊ 10-15 ಮಿನಿಟ್ಸ್ ವಾರ್ಮಪ್ ಮಾಡ್ತಿದ್ದೆ. ಸೊ ವಾರ್ಮಪ್ ಯಾವ ಥರ ಅಂದರೆ, ಎಲ್ಲ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಅಂತ ಬರುತ್ತೆ. ಸೊ ಆ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸೊ ನೀವು ಶೋಲ್ಡರ್ ಮೊಬಿಲಿಟಿ ಎಕ್ಸಸೈಸಸ್ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಸೊ ಆ ಥರ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಪುಷಪ್ಸ್ ಎಲ್ಲ ಮಾಡ್ತಿದ್ದೆ. ಆಲ್ಮೋಸ್ಟ್ ಹೋಮ್ ವರ್ಕೌಟಲ್ಲಿ ಜಾಸ್ತಿ ಮಾಡೋಕ್ಕೆ ಬರಲ್ಲ. ಸೊ ಆಲ್ಮೋಸ್ಟ್ ನಾನು ಚೆಸ್ಟಿಗೆ ಚೆಸ್ಟಿಗೆಲ್ಲ ಬರೀ ಪುಷಪ್ಸ್ ಜಾಸ್ತಿ ಮಾಡಿರೋದು. ಸೊ ಪುಷಪ್ಸಲ್ಲೇ 3 ವೇರಿಯೇಷನ್ಸ್ ಎಲ್ಲ ಬರುತ್ತೆ. ಸೊ ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ಲೋವರ್ ಚೆಸ್ಟ್, 3ಕ್ಕೂ 3 ಥರ ವೇರಿಯೇಷನ್ಸ್ ಬರುತ್ತೆ ಪುಷಪ್ಸಲ್ಲೇ. ಸೊ ನೀವು ಅದ್ರ ಬಗ್ಗೆ ನಾ ಬೇಕಂದ್ರೆ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೇನಾದರೂ ಬೇಕಾದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೋಮ್ ವರ್ಕೌಟಲ್ಲಿ ಯಾವ ಮಸಲ್ ಗ್ರೂಪಿಗೆ ಯಾವ ಎಕ್ಸಸೈಸ್ ಮಾಡ್ತಿದ್ರಿ ಅಂತ. ಸೊ ಅದೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲೇ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ಥರ ಎಲ್ಲ ವರ್ಕೌಟ್ ಮಾಡ್ತಿದ್ದೆ. ಸೊ ಎವ್ರಿ ಡೇ ಆಲ್ಮೋಸ್ಟ್ 1 hour ಟ್ರೈನ್ ಮಾಡಿದ್ದೀನಿ. ಮತ್ತು ಡಯಟ್ ಬಂದುಬಿಟ್ಟು, ನಾನು ಡಯಟಲ್ಲಿ ಏನು ಮಾಡ್ತಿದ್ದೆಪ್ಪ ಅಂದರೆ, ನಾನು ಹಾಸ್ಟೆಲಲ್ಲಿ ಸ್ಟೇ ಮಾಡೋದ್ರಿಂದ ಸೊ ನಾವು ಹಾಸ್ಟೆಲ್ ಫುಡೇ ತಿನ್ಬೇಕು. ಸೊ ನಿಮ್ಗೆ
ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಸ್ಟೆಲ್ ಫುಡ್ ಯಾವ ಥರ ಇರುತ್ತೆ ಅಂತ. ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅಂದರೆ ನಮ್ಗೆ ಮಜಲ್ ಗೇನ್ ಮಾಡಬೇಕಪ್ಪ ಅಂದರೆ ನೀವು ಹೈ ಪ್ರೋಟೀನ್ ಡಯಟ್ ಮಾಡಬೇಕಾಗುತ್ತೆ. ಸೊ ಹೈ ಪ್ರೋಟೀನ್ ಡಯಟ್ ಅಂದರೆ ಅದರಲ್ಲೇ ಟೋಟಲ್ ನಿಮ್ದು ಪೂರ್ತಿ ಡಯಟಲ್ಲಿ ಸೊ ಪ್ರೋಟೀನ್ ಕಂಟೆಂಟ್ ಎಷ್ಟು ಇರಬೇಕಪ್ಪ ಅಂದರೆ ನಿಮ್ಮ ಟೋಟಲ್ ಬಾಡಿ ವೇಟ್ ಎಷ್ಟು ಇರುತ್ತಲ್ಲ, ಸೊ ಅದ್ರದ್ದು ಪರ್ ಕೆ ಜಿ ಬಾಡಿ ವೇಟ್ ಅಟ್ಲೀಸ್ಟ್ 1 ಗ್ರಾಮ್ 1 to 1.5 ಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ನೀವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಟೋಟಲ್ ಪ್ರೋಟೀನ್ ಇಂಟೇಕ್ ಪರ್ ಡೇ. ಸೊ ಆ ಥರ ಅಷ್ಟೊಂದು ಪ್ರೋಟೀನ್ ನಮ್ಮ ಹಾಸ್ಟೆಲ್ ಮೆಸ್ಸಲ್ಲಿ ಸಿಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆಪ್ಪ ಅಂದರೆ ಸೊ ಎಲ್ಲ ಆಲ್ಮೋಸ್ಟ್ ಸೊ ನನ್ನ ಹತ್ರ ಅಷ್ಟೊಂದು ಬಜೆಟು ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಅಷ್ಟೊಂದು ಬಜೆಟು ಇರಲಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆ, ನನ್ನ ಹತ್ರ ಏನೇನು ರಿಸೋರ್ಸ್ ಇದೆ ಸೊ ಅದರಲ್ಲೇ ಸ್ವಲ್ಪ ಬೆಸ್ಟ್ ಮಾಡೋಣ ಅಂತೇಳಿ. ಸೊ ಆ ಥರ ಇದ್ದಾಗ ನಾನು ಬ್ರೇಕ್ಫಾಸ್ಟು ಲಂಚ್ ಡಿನ್ನರ್ ಎಲ್ಲ ಮೆಸ್ಸಿಂದಾನು ಮಾಡ್ತಿದ್ದೆ. ಸೊ ನಾನು ಅದು ಬಿಟ್ಟು ಎಕ್ಸ್ಟ್ರಾ ತಿಂತಿದ್ದೆ. ಸೊ ಯಾಕಂದರೆ ನಂದು ವೆಯ್ಟ್ ಗೇನ್ ಮಾಡೋದಿತ್ತು. ಯಾಕಂದ್ರೆ ನಾನು ಯೂಶ್ವಲಿ ತುಂಬ ತೆಳ್ಳಗೆ ಇದ್ದೆ. ಸೊ ಅರೌಂಡ್ 48 kg ಇದ್ದೆ ನಾನು ಸೊ ಸೆಕೆಂಡ್ ಇಯರಲ್ಲಿ. ಸೊ ಹಿಂಗಾಗಿ ಅಷ್ಟೆಲ್ಲ ಇದು ನನಗೆ ಅವಾಗೂ ಅಷ್ಟೊಂದು ಬಾಡಿ ಫ್ಯಾಟ್ ಎಲ್ಲ ಇರಲಿಲ್ಲ. ಲೈಕ್ ಅವಾಗ ಸ್ವಲ್ಪ ಆ್ಯಬ್ಸ್ ಎಲ್ಲ ಕಾಣಿಸ್ತಿತ್ತು, ಬಟ್ ಅಷ್ಟೊಂದು ಕಟ್ಸ್ ಅದೆಲ್ಲ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ನಾನೇನು ಮಾಡ್ತಿದ್ದೆ, ಸೊ ನಂದು ಪರ್ಪಸ್ ಏನಿತ್ತು, ಯೂಶ್ವಲಿ ಸೈಂಟಿಫಿಕ್ ಮೆಥಡ್ಲೇ ಹೋದ್ರು ಕೂಡ ನೀವು ವೇಟ್ ಗೇನ್ ಯಾವ ಥರ ಮಾಡಬೇಕಪ್ಪ ಅಂದರೆ ನಿಮ್ದು ಮೇಂಟೆನೆನ್ಸ್ ಕ್ಯಾಲರಿ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಅರೌಂಡ್ 500 kcal ಜಾಸ್ತಿ ತಿನ್ನಬೇಕು. ಅದು ಹೆಲ್ದಿ ವೇ ಆಫ್ ವೇಟ್ ಗೇನಿಂಗ್. ಸೊ ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ. ಸೊ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಏನು ಮಾಡಿ ತಿಂತಿರ್ಲಿಲ್ಲ, ಬಟ್ ಅಪ್ರಾಕ್ಸಿಮೇಟ್ ಮಾಡಿ ತಿಂತಿದ್ದೆ. ಸೊ ಹಿಂಗಿರ್ಬೇಕಾದ್ರೆ ನಾನು ಸೊ ಯೂಶ್ವಲಿ ಮೆಸ್ ಫುಡ್ಡೇ ತಿಂತಿದ್ದೆ. ಸೊ 3 times ಮೆಸ್ ಫುಡ್ಡೇ ತಿಂತಿದ್ದೆ. ಸೊ ಎಕ್ಸ್ಟ್ರಾ ಏನು ತಿಂತಿದ್ನಪ್ಪ ಅಂದರೆ ಎವ್ರಿ ಡೇ ಅರೌಂಡ್ 4 to 5 eggs ತಿಂತಿದ್ದೆ. ಅಂದರೆ ಫುಲ್ ಎಗ್ಸ್ ಅಲ್ಲ, ಟೂ ಎಗ್ ಯೋಕ್ಸ್ ತಿಂತಿದ್ದೆ, ವಿತ್ ಎಗ್ ಯೋಕ್ಸ್ ತಿಂತಿದ್ದೆ. ಇನ್ನೇ ಒಂದು 2-3 ಬರೀ ಎಗ್ ವೈಟ್ ಅಷ್ಟೇ ತಿಂತಿದ್ದೆ. ಯಾಕಂದರೆ ಎಗ್ ಯೋಕ್ ತುಂಬ ಜಾಸ್ತಿ ತಿನ್ನಬಾರ್ದು. ಯಾಕಂದರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ, ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪರ್ ಡೇ ನಾವು ಡೈಲಿ ಲಿಮಿಟ್ ಮೀರೋಕ್ಕಾಗಲ್ಲ. ಸೊ ಅದ್ರ ಸಂಬಂಧ ಆಲ್ಮೋಸ್ಟ್ ನಾವು ಬೇರೆ ಫುಡ್ಡಲ್ಲೆಲ್ಲ ಆಯಿಲ್ ಆ ಥರ ಎಲ್ಲ ಫ್ಯಾಟಿ ಫುಡ್ ಎಲ್ಲ ಸ್ವಲ್ಪ ತಿಂತಿರ್ತೀವಲ್ಲ. ಸೊ ಹಿಂಗಾಗಿ ಟೋಟಲ್ ಫ್ಯಾಟ್ ಇಂಟೇಕು ಜಾಸ್ತಿ ಆಗಬಾರ್ದು. ಅದ್ರ ಸಂಬಂಧ ಎಗ್ ಯೋಕ್ 1 to 2 ತಿಂದರೆ ಚಲೋ. ಸೊ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ಸೊ ಎಗ್ ಅಂದರೆ ಎಗ್ ಮತ್ತು ಚಿಕನ್ ಸೊ ಬೆಸ್ಟ್ ಲೀನ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ನನ್ನ ಡಯಟಲ್ಲಿ ಎಗ್ ಮತ್ತು ಚಿಕನ್ ತುಂಬ ಜಾಸ್ತಿ ಇರೋದು. ಸೊ ಅದು ಬಿಟ್ಟರೆ ಅಂದರೆ ಅದೇ ಲೀನ್ ಪ್ರೋಟೀನ್ ಸೋರ್ಸ್ ಅಂತಾರಲ್ಲ, ಸೊ ಅದಕ್ಕೆ ನಾನು ಎವ್ರಿ ಡೇ ಸೊ ಚಿಕನ್ ತಿನ್ನಕ್ಕೆ ಆಗ್ತಿರಲ್ಲ. ಸೊ ಅವಾಗ ನನ್ನ ಹತ್ರ ಬೈಕ್ಸ್ ಇರಲಿಲ್ಲ. ಸೊ ಅಂದರೆ ಚಿಕನ್ ಶಾಪ್ ತುಂಬ ದೂರ ಆಯಿತು. ಸೊ ಹಿಂಗಾಗಿ ನನ್ನ ಹತ್ರ ಅವಾಗ ಬೈಕ್ ಇರಲ್ಲ. ಸೊ ಎವ್ರಿ ಡೇ ತೊಗೊಂಡ್ಬಂದು ತಿನ್ಬೇಕಂದ್ರೆ ಆಗ್ತಿರಲ್ಲ. ಸೊ ಅದಕ್ಕೆ ನಾ ಯೂಶ್ವಲಿ ಅವಾಗ ಪ್ರಿಪೇರ್ ಮಾಡಿದ್ದೇನಪ್ಪ ಅಂದರೆ ಎಗ್ಸ್. ಸೊ ಒಂದು 2 ಟ್ರೇ ತಂದು ಇಟ್ಕೊಂಡ್ಬಿಡ್ತಿದ್ದೆ. ಸೊ ಅದನ್ನು 4 to 5 eggs ಪರ್ ಡೇ ತಿಂತಿದ್ದೆ. ಸೊ ಅರೌಂಡ್ 1 ಎಗ್ಗಲ್ಲಿ ಅರೌಂಡ್ 6 to 7 grams ಪ್ರೋಟೀನ್ ಇರುತ್ತೆ ಹೋಲ್ ಎಗ್ಗಲ್ಲಿ. ಬರೀ ಎಗ್ ವೈಟ್ ಅಷ್ಟೇ ಕನ್ಸಿಡರ್ ಮಾಡಿದ್ರೆ 1 ಎಗ್ಗಲ್ಲಿ ಅರೌಂಡ್ 3 to 4 grams ಇರುತ್ತೆ. ಸೊ ಅರೌಂಡ್ ನಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 25 to 30 grams ಮಟ್ಟ ಬರ್ತಿತ್ತು ಎಗ್ಗಿಂದ ಪ್ರೋಟೀನು. ಆಮೇಲೆ ಡೈಲಿ ಡಯಟಲ್ಲೆಲ್ಲ ನಂದು ಮೆಸ್ ಫುಡ್ಡು ಸೊ ಈ ದಾಲ್ಸ್ ಆ ಥರ ಎಲ್ಲ ತಿಂತಿರ್ತೀರಲ್ಲ. ಸೊ ಅದರಲ್ಲಿ ಅರೌಂಡ್ 20 grams ಅಂತ ಹಿಡ್ಕೊಳ್ಳಿ. ಸೊ ನಂದು ವೇಟ್ ಅವಾಗ ಅರೌಂಡ್ 48 to 50 kg ಇತ್ತು. ಸೊ ಆಲ್ಮೋಸ್ಟ್ ನಂದು ಅಷ್ಟು 40 to 50 grams ಅಂದರೆ 40 to 50 grams ಆಫ್ ಪ್ರೋಟೀನ್ ಪರ್ ಡೇ ನಂದು ಅಷ್ಟಾಗ್ತಿತ್ತು. ಸೊ ಹಿಂಗಾಗಿ ಅಷ್ಟೇ ಸಫಿಷಿಯೆಂಟ್. ಯೂಶ್ವಲಿ ಅಷ್ಟು ಸ್ಟಾರ್ಟಿಂಗ್ ಎಲ್ಲ ನಿಮ್ದು ಅಷ್ಟು ಬಿಗಿನರ್ಸ್ ಎಲ್ಲ ಸೊ ಹೆವಿ ಅಷ್ಟೊಂದು ಜಾಸ್ತಿ ಪ್ರೋಟೀನ್ ಏನು ಬೇಕಾಗಿರಲ್ಲ. ಸೊ ಅಷ್ಟು ಸಾಕು. ಹಿಂಗಾಗಿ ಸೊ ನಂದು ಆ ಥರ ಎವ್ರಿ ಡೇ ಮಾಡ್ತಿದ್ದೆ. ಸೊ ಅರೌಂಡ್ ನಂದು 2 years ಅರೌಂಡ್ ಒಂದು 10 kg ಮಸಲ್ ಮಾಸ್ ಎಲ್ಲ ಗೇನ್ ಆಗಿತ್ತು. ಸೊ ಬೇಕಂದ್ರೆ ನಾನು ಫೋಟೋ ಹಾಕ್ತೀನಿ, ಸೊ ನೋಡ್ಬೋದು. ನಾನು ಸ್ಟಾರ್ಟಿಂಗ್ 48 kg ಇದ್ದೆ. ಆಮೇಲೆ ಸೊ ವರ್ಕೌಟ್ ಎಲ್ಲ ನಾನು ಯೂಶ್ವಲಿ ಮುಂಚೆ ಜಾಸ್ತಿ ಫೋಟೋಸ್ ಎಲ್ಲ ತೊಗೊಂಡಿಲ್ಲ. ಸೊ ಹಿಂಗಾಗಿ ಅಷ್ಟೊಂದು ವಿಡಿಯೋಸ್ ಫೋಟೋಸ್ ಎಲ್ಲ ಮುಂಚೆದು ಅಷ್ಟೊಂದು ಇಲ್ಲ. ಸೊ ಬೇಕಂದರೆ ನಾನು ಬಿಫೋರ್ ಆಫ್ಟರ್ ಒಂದು ಫೋಟೋ ಹಾಕ್ತೀನಿ, ನೋಡ್ಬೋದು. ಸೊ ಈ ಥರ ಬರೀ ಹೋಮ್ ವರ್ಕೌಟ್ ಮಾಡಿ ನಾನು 10 kg ಮಸಲ್ ಮಾಸ್ ಗೇನ್ ಮಾಡಿದ್ದೀನಿ. ಸೊ ತುಂಬ ಜನ ಅನ್ಕೊಳ್ತಾರೆ ಸೊ ಫ್ಯಾನ್ಸಿ ಜಿಮ್ಗೆ ಹೋದರೆ ಅಥವಾ ಫ್ಯಾನ್ಸಿ ಡಯಟ್ ಫಾಲೋ ಮಾಡಿದ್ರೆ ಅಷ್ಟೇ ಬಾಡಿ ಬರುತ್ತಾ, ಹಂಗೇನಿರಲ್ಲ. ಸೊ ನೀವು ಆರಾಮ್ ಹೋಮ್ ಫುಡ್ ತಿನ್ಕೊಂಡೆ ಮಸ್ತ್ ಬಾಡಿ ಮಾಡ್ಬೋದು. ಸೊ ಅದನ್ನೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಓಕೆ ನೀವು ಉತ್ತರ ಕನ್ನಡದವ್ರಾಗಿರ್ಬೋದು ಅಥವಾ ಬೇರೆದವ್ರಾಗಿರ್ಬೋದು, ಸೊ
ಅದೆಲ್ಲ ಬೇರೆ ಫುಡ್ ಎಲ್ಲ ನೋಡಿದ್ರೆ ಫ್ಯಾನ್ಸಿ ಅನ್ಸುತ್ತೆ. ಸೊ ಅದೆಲ್ಲ ಮಾಡಿದ್ರೆ ಅಷ್ಟೇ ಈ ಪ್ರೀ ವರ್ಕೌಟ್, ಪೋಸ್ಟ್ ವರ್ಕೌಟ್, ಪ್ರೋಟೀನ್ ಅದೆಲ್ಲ ತಗೋಬಹುದು. ಬಟ್ ಅದೆಲ್ಲ ಯಾವಾಗಂದ್ರೆ ಬಿಗಿನರ್ಸ್ ಬೇಕಾಗಿಲ್ಲ. ಸೊ ಬಿಗಿನರ್ಸಿಗೆ ಏನಪ್ಪಾ ಅಂದ್ರೆ, ಸೊ ನಿಮ್ದು ಪರ್ ಕೆಜಿ ಬಾಡಿ ವೇಟಿಗೆ ಎಷ್ಟು ನಿಮ್ ಪರ್ ಕೆಜಿ ಬಾಡಿ ವೇಟಿಗೆ 1 to 1.5 ಗ್ರಾಮ್ಸ್ ಪ್ರೋಟೀನ್ ಬರೀ ನೀವು ಡಯಟ್ ಇಂದ ಫುಲ್ಫಿಲ್ ಮಾಡಿದ್ರೆ ಸಪ್ಲಿಮೆಂಟ್ಸ್ ಎಲ್ಲ ತಗೋ ಅವಶ್ಯಕತೆ ಇರಲ್ಲ. ಸೊ ಸಪ್ಲಿಮೆಂಟ್ಸ್ ತರಾನೇ ಟ್ರೀಟ್ ಮಾಡಬೇಕು. ಸೊ ಮೇನ್ ಸೋರ್ಸ್ ಆಫ್ ಫುಡ್ ನಿಮ್ದು ಡಯಟ್ ಇರಬೇಕು. ಸೊ ಅದು ಸಂಬಂಧ ಸೊ ಜಸ್ಟ್ ಡಯಟ್ ಮಾಡಿ ಆರಾಮ್ಸೆ ಬಾಡಿ ಆಗುತ್ತೆ. ಸೊ ಅಷ್ಟೇ.